ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದನ್ನೇ ಹೇಳಿದ್ರು, ಈ ಕೋತನಾಳ ಹಳ್ಳ್ಯದಲ್ಲಿ ಹೇಗೆ ನಾವು ಸ್ನಾನ ಮಾಡ್ತಾ ಇದ್ವಿ, ಅಲ್ಲಿಂದ ಮನೆಯಲ್ಲಿ ಗಂಗಾ ಪೂಜೆ ಯಾವ ನಮ್ಮ ಪವಿತ್ರ ಕಾರ್ಯ ನಡಿಬೇಕಾದ್ರೂ ಮೊದಲು ಗಂಗಾ ಪೂಜೆ ಆಗಬೇಕು. ಹಳ್ಳದಿಂದ ನೀರು ತಂದು ಅದನ್ನ ಪೂಜೆ ಮಾಡಿ ಅಲ್ಲಿಂದ ನಮ್ಮ ಪುಣ್ಯ ಕಾರ್ಯಗಳು ನಡೀತಾ ಇತ್ತು. ಇವತ್ತು ನಾವನ್ನ ಕಣ್ಣಾರೆ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಆ ಪೋತನ ಹಳ್ಳದಲ್ಲಿ ಆ ತುಂಗಾ ನದಿಯಲ್ಲೂ ಎಲ್ಲಾ ಕಡೆ ಹೇಳುದಷ್ಟೇ, ನಾವು ನದಿಗೆ ಇಳಿಯೋದಕ್ಕೂ ಸಾಧ್ಯ ಇಲ್ಲ ಸರ್, ಮೈ ಕೈಲ ಕಡಿತಾ ಬರುತ್ತೆ. ಆಮೇಲೆ ದನಗಳು ಕೂಡ ಈ ನದಿ ನೀರನ್ನ ಕುಡಿಯೋದಿಲ್ಲ, ಯಾಕೆಂದ್ರೆ ಅವಕ್ಕೂ ಗೊತ್ತಾಗಿದೆ ಇದು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ. ಈ ಮಟ್ಟದಲ್ಲಿ ಅದು ನಮ್ಮ ನದಿಯನ್ನ ನಾವಿವತ್ತು ಹಾಳು ಮಾಡ್ಕೊಂಡಿದ್ವಿ. ಈ ನದಿ ಹುಟ್ಟತಕ್ಕಂಥದ್ದು ಹೇಳಿದ್ನಲ್ಲ, ಇದಕ್ಕೆ ಸುಮಾರು 784 ಕಿಲೋಮೀಟರ್ ಶೃಂಗೇರಿ ಹತ್ರ ಗಂಗಾಮೂಲ ಅನ್ನುವ ಕಡೆಗಳಲ್ಲಿ ಒಂದು ಗುಹೆಯಲ್ಲಿ ಹುಟ್ಟತ್ತೆ. ಒಂದು ಕಡೆ ತುಂಗಾ ಶೃಂಗೇರಿ ಕಡೆ ಹರಿಯುತ್ತೆ, ಅದು ಬಾಳೆಹೊನ್ನೂರು, ಕಳಸ ಮುಂತಾದ ಕಡೆಯಿಂದ ಭದ್ರಾ ನದಿ ಹರಿಯುತ್ತೆ. ಕೂಡ್ಲಿ ಹತ್ರ ತುಂಗಾ ಮತ್ತು ಭದ್ರಾ ಎರಡು ಸೇರಿ ಅದು ತುಂಗಭದ್ರಾ ಆಗತ್ತೆ. ಅನಂತರ ಉದ್ದಕ್ಕೆ ಹರಿದುಕೊಂಡು ಬಂದು ಒಟ್ಟು ಇದರ ಟೋಟಲ್ ಲೆಂತ್ 784 ಕಿಲೋಮೀಟರ್. ಅದರಲ್ಲಿ 693 ಕಿಲೋಮೀಟರ್ ಇದು ಬರೀ ಕರ್ನಾಟಕದಲ್ಲೇ ಹರಿಯುತ್ತೆ. ಇಷ್ಟು ದೊಡ್ಡ ನದಿ ಕಾವೇರಿ, ಕೃಷ್ಣ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ನದಿ ಯಾವ್ದಪ್ಪ, ಹೆಚ್ಚು ಉದ್ದವಾಗಿ ಹರಿಯುವ ನದಿ ಯಾವ್ದಪ್ಪ ಅಂದ್ರೆ ತುಂಗಭದ್ರಾ. 693 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ ಇದು. ಎರಡನೇದು ಕೃಷ್ಣ, 483 ಕಿಲೋಮೀಟರ್ ಹರಿಯುತ್ತೆ. ಮೂರನೇದು ಕಾವೇರಿ, 320 ಕಿಲೋಮೀಟರ್ ಹರಿಯುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದ ದೃಷ್ಟಿಯಿಂದ, ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕದ ದೃಷ್ಟಿಯಿಂದ ತುಂಗಭದ್ರಾ ಅತ್ಯಂತ ಪ್ರಮುಖವಾದ 693 ಕಿಲೋಮೀಟರ್ ಹರಿಯುತ್ತೆ. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಹಿರಿಯರು ನಾವುಗಳು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಡ್ಯಾಮ್ ಕಟ್ಟೋದಕ್ಕಿಂತ ಮೊದಲು ಪ್ರತಿ 3 ವರ್ಷಕ್ಕೊಂದ್ಸಲಿ ಬರಗಾಲ ಬರ್ತಾ ಇತ್ತು. ಒಂದು ಕೊಡ ಮನೆಯಲ್ಲಿ ನೀರಿಟ್ಟುಕೊಂಡ್ರೆ ಇಡೀ ದಿವಸ ಅದರಲ್ಲಿ ನಾವು ಕಾಲ ಹಾಕಬೇಕಾಗಿತ್ತು. ಅಷ್ಟು ಕಷ್ಟದ ಸ್ಥಿತಿಯಲ್ಲಿ ಈ ಎಲ್ಲ ಪ್ರದೇಶದ ಜನಗಳು ನಾವು ಬದುಕನ್ನ ಮಾಡದವರು. ಈಗ ಡ್ಯಾಮ್ ಕಟ್ಟಿದ ನಂತರದಲ್ಲಿ ನಾವು ಪ್ರತಿನಿತ್ಯ ನಾವು ನೀರು ಕುಡಿತಾ ಇದ್ದೀವಿ, ನಮ್ಮ ಕೃಷಿ ಚೆನ್ನಾಗಿದೆ, ಆರ್ಥಿಕವಾಗಿಯೂ ಕೂಡ ನಾವು ಸಬಲರಾಗಿದ್ದೀವಿ. ಇಷ್ಟೆಲ್ಲ ನಮ್ಗೆ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈ ತುಂಗಭದ್ರಾ ನದಿ ಮತ್ತು ಅದಕ್ಕೆ ಡ್ಯಾಮ್ ಅನ್ನ ಕಟ್ಟಿದ್ದು ಅಂತ. ಅಂದ್ರೆ ಇವತ್ತು ಈ ನದಿ, ತುಂಗಭದ್ರಾ ನದಿ ಎಷ್ಟು ಚೆನ್ನಾಗಿ ನಾವು ಅದನ್ನು ಇಟ್ಕೋಬೇಕೋ ಅಷ್ಟು ಚೆನ್ನಾಗಿ ನಾವು ಅದನ್ನ ಇಟ್ಟುಕೊಂಡಿಲ್ಲ. ದಾರಿ ಉದ್ದಕ್ಕೂ ಕೂಡ ನಾವು ಕಂಡಿದ್ದೇನಪ್ಪ ಅಂತಂದ್ರೆ, ಒಂದು ಚರಂಡಿ ನೀರು, ನಮ್ಮ ಮಲಮೂತ್ರಗಳನ್ನು ತೊಳೆದಂತಹ ನೀರು ಎಲ್ಲವೂ ಕೂಡ ಯಾವುದೇ ಶುದ್ಧೀಕರಣ ಇಲ್ಲ, ನೇರವಾಗಿ ನದಿಗೆ ಸೇರ್ತಾ ಇದೆ. ನಾನು ನೆನ್ನೆ ಶೃಂಗೇರಿ ಹೇಳಿದೆ. ಶೃಂಗೇರಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಮುಖವಾದಂತ ಕ್ಷೇತ್ರ, ದಿವ್ಯವಾದ ಕ್ಷೇತ್ರ. ಶಾರದಾಂಬೆಯನ್ನ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತ ಲಕ್ಷಾಂತರ ಜನ ಪ್ರತಿ ವರ್ಷ ಅಲ್ಲಿಗೆ ಯಾತ್ರಾರ್ಥಿಗಳು ಬರ್ತಾರೆ. ಬಂದು 1 ದಿವಸ 2 ದಿವಸ ಇದ್ದು ಅನಂತರ ಹೋಗ್ತಾರೆ. ಆ ಲಕ್ಷಾಂತರ ಯಾತ್ರಿಕರು ಸ್ನಾನ ಮಾಡಿದ್ದು, ಮಖ ತೊಳ್ಕೊಂಡಿದ್ದು, ಮಲಮೂತ್ರ ವಿಸರ್ಜನೆ ಮಾಡಿದ್ದು ಎಲ್ಲ ನೀರು ಕೂಡ ನೇರವಾಗಿ ತುಂಗಾ ನದಿಗೆ ಇವತ್ತು ಈ ಕ್ಷಣದವರೆಗೆ ಹೋಗ್ತಾ ಇದೆ. ನಾವು ತುಂಗಾ ನದಿಯನ್ನ ಪವಿತ್ರವಾದ ನದಿ ಅಂತ ಹೇಗೆ ಹೇಳೋದು ಯೋಚನೆ ಮಾಡಿ. ಭಾವನಾತ್ಮಕವಾಗಿ ಒಂದು ನದಿಯನ್ನು ನೋಡೋದು ಬೇರೆ, ವಾಸ್ತವವಾಗಿ ನದಿಯನ್ನ ನೋಡೋದು ಬೇರೆ.
ಭಾವನಾತ್ಮಕವಾಗಿ ನಡೀತಾ ಹೋಗ್ಬೇಕು. ಇದ್ರೊಳಗಡೆ ನಮಗೇನೋ ಲಾಭ ಇದೆ ಅನ್ನೋಂಥದ್ದು ಯೋಚನೆಗಳನ್ನ ಬಿಟ್ಟು ನಾವು ಜನಕ್ಕಾಗಿ ಸಮಾಜಕ್ಕಾಗಿ ಎಲ್ಲರಿಗೂ ಕೂಡ ನಾವು ಹೇಗೆ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ನಾವು ನಮ್ಮ ಅಹಮ್ಮನ್ನು ಕಳೆದು ನಡೆಯೋದಕ್ಕೆ ಈ ಅಭಿಯಾನ ಅಂತನ್ನೋದು ಆ ಜೊತೆಗೆ ಇಂಥ ಒಂದು ಅಭಿಯಾನದಲ್ಲಿ ಭಾಗವಹಿಸಿರುವಂಥ ಎಲ್ಲ ಜನರು ಕೂಡ ಅದರ ಮೂಲಕ ಪರಿವರ್ತನೆ ಆಗುವಂಥ ಒಂದು ಸಾಧ್ಯತೆ ಇದೆ. ನಾವು ಯಾವುದೋ ಒಂದು ಕನ್ನಡಿಯಲ್ಲಿ ನಾವು ಒಂದ್ಸರಿ ನೋಡ್ತೀವಿ, ಕನ್ನಡಿ ಒಳಗಡೆ ನಮ್ಮ ಚಿತ್ರ ನೋಡ್ತೀವಿ. ಆ ಕನ್ನಡಿ ಒಳಗಡೆ ಇರುವಂಥ ವ್ಯಕ್ತಿ ಏನೇನೋ ಕೋರಿಗಳಿರ್ತವೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದನ್ನ ಸರಿ ಮಾಡಬೇಕು ಅಂತಂದೇಳಿ ಆ ಕನ್ನಡಿ ಒಳಗಡೆ ಇರೋದನ್ನ ಏನಾದರೂ ಕನ್ನಡಿ ಒಳಗಡೆ ಇರುವಂಥ ವ್ಯಕ್ತಿ ಮುಖದ ಮೇಲೆ ಏನಾದರೂ ಮಸಿ ಇದ್ರೆ ಆ ಕನ್ನಡಿನ ಎಷ್ಟು ಒರೆಸಿದ್ರು ಕೂಡ ಮಸಿ ಹೋಗಲ್ಲ. ನಾವು ನಮ್ಮ ಮುಖದ ಮಸಿನ ಒರೆಸ್ಕೊಂಡ್ರೆ ಕನ್ನಡಿ ಒಳಗಡೆ ಇರುವಂಥ ವ್ಯಕ್ತಿಯ ಮುಖದ ಮಸಿ ಅನ್ನೋದು ಹೋಗುತ್ತೆ. ಹಾಗೆ ನಾವು ಸಮಾಜದ ಕೋರಿಗಳನ್ನ ನಾವು ತಿದ್ದಬೇಕು ಅಂದ್ರೆ ನಾವು ಎಲ್ಲೇ ಕೂತ್ರು ಕೂಡ ಏನ್ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಿರ್ತೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಬೇಡವಾದ್ದು, ಅದು ಬೇಡವಾದ್ದು ಅಂತ. ನಾವು ಇವಾಗ ನಿಧಾನಕ್ಕೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ಏನ್ ಸರಿಯಾಗಿದೆ, ಬಹಳ ಸಂತೋಷ ಪಡೋಂಥದ್ದೇನು ಅಂತಂದ್ರೆ ಹೋತ್ನಾಳ್ ಗ್ರಾಮದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಹೊಸ ಒಂದು ಚಿಂತನೆಯನ್ನು ಮಾಡೋದಕ್ಕೆ ಅಂತ ಎಲ್ಲರೂ ಸೇರಿರೋದು ಬಹಳ ಸಂತೋಷ ಪಡುವಂಥದ್ದು. ಮುಂದಿನ ಪೀಳಿಗೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಒಟ್ಟಿಗೆ ಸೇರಿರೋಂಥದ್ದು ಆ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಸಾಧ್ಯತೆ ಇದೆ. ನಾವೇನು ಕನಸು ಕಾಣ್ತಾ ಇದ್ದೀವಿ, ಶುದ್ಧವಾದಂಥ ತುಂಗಭದ್ರಾ ಎಲ್ಲ ನದಿಗಳು, ಭಾರತ ದೇಶದ 10,000 ನದಿಗಳು ಉಳಿದಿರುವಂಥವು 10,000, ನಮ್ಮ ಬಸವರಾಜ್ ಪಾಟೀಲ್ ವೀರಪ್ಪರ್ ಅವರು ಹೇಳೋ ಪ್ರಕಾರ 16,000 ನದಿಗಳಲ್ಲಿ ಈಗಾಗಲೇ ಒಂದು 6,000 ನದಿಗಳು ಮಾಯ ಆಗಿದ್ದಾವೆ. ಇನ್ನು ಉಳಿದಿರೋ 10,000 ನದಿಗಳನ್ನಾದರೂ ಕೂಡ ಶುದ್ಧವಾಗಿಟ್ಕೊಳ್ಳುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ 33,000 ಕೆರೆಗಳಿದ್ವು, ಈಗ ಉಳಿದಿರೋದು 3,000-4,000 ಕೆರೆಗಳು ಉಳಿದಿದ್ದಾವೆ. ಅವನ್ನ ಉಳಿಸ್ಕೊಳ್ಳೋದು ಮತ್ತು ಅವನ್ನ ಶುದ್ಧವಾಗಿಟ್ಕೊಳ್ಳುವಂಥದ್ದು, ನಮ್ಮ ಭೂಮಿಯನ್ನು ಶುದ್ಧವಾಗಿಟ್ಕೊಳ್ಳುವಂಥದ್ದು, ನೀರನ್ನ, ಗಾಳಿಯನ್ನ, ಇವನ್ನೆಲ್ಲವನ್ನು ಶುದ್ಧವಾಗಿಟ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಾವು ಹೊರಗಡೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಒಳಗಡೆಗೆ, ನಮ್ಮ ಅಂತರಾತ್ಮದ ಜೊತೆಗೆ ನಾವು ನಮ್ಮ ಆಳಕ್ಕಿಳಿದು ನಮ್ಮ ಕೋರೆಗಳನ್ನು ಕೂಡ ತಿದ್ದುಕೊಂಡು ಮುಂದಕ್ಕೆ ಹೋಗಬೇಕಾದಂಥ ಅಭಿಯಾನ ಇದು. ನಾವು ಮಂತ್ರಾಲಯಕ್ಕೆ ತಲುಪುವಷ್ಟೊತ್ತಿಗೆ ನಮ್ಮ ಏನಾದರೂ ಕೋರೆಗಳಿದ್ರೆ ಬಹಳಷ್ಟು ಕೋರೆಗಳು ಅವೆಲ್ಲವೂ ಸರಿಯಾಗಿರ್ತವೆ ಅನ್ನೋಂಥ ಭಾವನೆಯಿಂದ ಮುಂದೆ ನೀವೆಲ್ಲರೂ ಕೂಡ ಮುಂದಿನ ಊರುಗಳಿಗೂ ಬನ್ನಿ, ಮಂತ್ರಾಲಯಕ್ಕೂ ಬನ್ನಿ. ವೇದಿಕೆ ಮೇಲಿರೋರು ಎಲ್ಲ ಪಟ್ಟಣಗಳಿಗೆ ಅಥವಾ ಗ್ರಾಮಗಳಿಗೆ ಅನ್ವಯ ಆಗುವಂಥದ್ದು ಮೊದಲನೇ ಪರಿಹಾರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ಎಷ್ಟೇ ಚಿಕ್ಕ ಪ್ಲಾಸ್ಟಿಕ್ ತುಂಡಿರಲಿ ಅದು ನೀರಿಗೆ ಸೇರಬಾರ್ದು. ನಾವು ಉದ್ದಕ್ಕೂ ನೋಡ್ಕೊ ಬಂದಿದ್ದೀವಿ, ರಸ್ತೆದ ಎರಡೂ ಬದಿನಲ್ಲೂ ಗುಟ್ಕಾ ಪ್ಯಾಕೆಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಬಿದ್ದೇ ಇದೆ. ಅದು ಯಾಕೆ ಬೀಳುತ್ತೆ? ಯಾಕೆ ಅಂದ್ರೆ ನಮ್ಮಲ್ಲಿ ಈ ತರ ಬಿಸಾಕಿದ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ನಮಗಿಲ್ಲ. ಹಾಗಾಗಿ ನಾವು ಕಚ್ಚಿ ಒಗೆದು ಹೋಗ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಮುಂದೆ ಬರುವ ದಿನಗಳಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆ ಅತಿ ದೊಡ್ಡದಾಗಿ ಬಿಗಡಾಯಿಸೋದಕ್ಕೆ ಮುಖ್ಯವಾದ ಕಾರಣ ಈ ಪ್ಲಾಸ್ಟಿಕ್. ಇದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಏನಲ್ಲ, ಆದ್ರೆ ಅದು ನಮಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ತಿಳುವಳಿಕೆ ಬರಬೇಕು. ಇವತ್ತು ವಿಜ್ಞಾನಿಗಳು, ನೇಚರ್ ಅಂತ ಒಂದು ಪತ್ರಿಕೆ ಇದೆ, ಅದು ಪ್ರಪಂಚದಲ್ಲಿ ಎಲ್ಲರೂ ಅದನ್ನ ಒಪ್ಪುವಂತ ಒಂದು ವೈಜ್ಞಾನಿಕ ಪತ್ರಿಕೆ. ಅದರಲ್ಲಿ ಇತ್ತೀಚೆಗೆ ಒಂದು ಲೇಖನ ಬಂದಿತ್ತು. ಈ ಪ್ಲಾಸ್ಟಿಕ್ ನಾವು ಎಲ್ಲೆಲ್ಲೋ ಬಿಸಾಕ್ತಿವಲ್ಲ, ಇದು ನೀರಲ್ಲಿ ತೇಲ್ಕೊಂಡು ಹೋಗಿ ನಮ್ಮ ಜಲಮೂಲಗಳಿಗೆ ಸೇರಿಕೊಳ್ಳುತ್ತೆ. ಅಲ್ಲಿ ಅದು ನಿಧಾನವಾಗಿ ಕರಗುತ್ತೆ. ಕರಗಿ ಸಣ್ಣ ಸಣ್ಣ ಕಣ್ಣ ಆಗುತ್ತೆ. ಕಣ್ಣಲ್ಲಿ ನೀವು ಬಾಟ್ಲಲ್ಲಿ ನೀರ್ ಎತ್ತಿ ನೋಡಿದ್ರೆ ನಿಮ್ಗೆ ಏನೋ ಗೊತ್ತಾಗಲ್ಲ, ಶುದ್ಧವಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಅದು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರೀತಾರೆ. ಅಂದ್ರೆ 1 ಮಿಲಿಮೀಟರಿನ 1000ನೇ 1 ಭಾಗ. 1 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಅಂದ್ರೆ ಇದು 10 ಮಿಲಿಮೀಟರ್ 1 ಸೆಂಟಿಮೀಟರ್. ಇದು 1 ಮಿಲಿಮೀಟರ್ ಅಂತಂದ್ರೆ ಒಂದು ಹೇರ್ ಕೂದಲಿನ ಗಾತ್ರ ಇರ್ಬೋದು. ಅದನ್ನ 1000 ಭಾಗ ಮಾಡಿದ್ರೆ ಎಷ್ಟು ಸಣ್ಣದಾಗುತ್ತೆ? ಅಷ್ಟು ಚಿಕ್ಕ ಕಣಗಳಾಗಿ ನೀರಲ್ಲಿ ಸೇರುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ ಅಂತಾರೆ. ಆ ಮೈಕ್ರೋ ಪ್ಲಾಸ್ಟಿಕ್ ಯಾವುದೇ ಫಿಲ್ಟರ್ಲ್ಲೂ ನಮಗೆ ಫಿಲ್ಟರ್ ಮಾಡಕ್ ಬರಲ್ಲ. ನಮ್ಮಲ್ಲಿರುವಂತ ಏನು ನೀರು ಶುದ್ಧೀಕರಣ ಕೇಂದ್ರಗಳಿದಾವೆ, ಅದು ಯಾವುದ್ರಲ್ಲೂ ಇದು ಶುದ್ಧಿ ಆಗೋದಿಲ್ಲ. ಅದು ನೋಡ್ಲಿಕ್ಕೂ ಕಾಣಲ್ಲ.
ಹಾಗಾಗಿ ನೇರವಾಗಿ ಅದನ್ನ ಸೇವನೆ ಮಾಡ್ತೀವಿ. ಅದು ನಮ್ಮ ಆಹಾರದಲ್ಲಿ ಹೋಗುತ್ತೆ, ರಕ್ತದಲ್ಲಿ ಹೋಗುತ್ತೆ, ನಾಳಗಳ ಮುಖಾಂತರ ನಮ್ಮ ಮೆದುಳಿಗೆ ಹೋಗುತ್ತೆ. ಮುಂದಿನ ದೊಡ್ಡ ಕಾಯಿಲೆ ನಮಗೆಲ್ಲ ಕಾದಿರೋದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ರಕ್ತ ಕಣಗಳ ಮುಖಾಂತರ ಈ ಪ್ಲಾಸ್ಟಿಕ್ ನಮ್ಮ ಮೆದುಳಲ್ಲಿ ಸಂಗ್ರಹ ಆದ್ರೆ ನಮಗೆ ಮೊದಲನೇದಾಗಿ ಪಾರ್ಶ್ವವಾಯು ಆಗ್ಬಹುದು. ಯಾವುದೇ ವಯಸ್ಸಲ್ಲೂ ಸಹ ಪಾರ್ಶ್ವವಾಯು ಆಗ್ಬಹುದು. ಹಿಂದಿನ ಕಾಲದಲ್ಲಿ ವಯಸ್ಸಾದವರಿಗೆ ಆಗ್ತಿತ್ತು, ಯಾಕೆಂದ್ರೆ ಆ ಟೈಮಲ್ಲಿ ನಮ್ಮ ನಾಳಗಳು ಚಿಕ್ಕದಾಗಿ ರಕ್ತ ಸಂಚಾರ ಕಡಿಮೆ ಆದಾಗ ಮೆದುಳಿಗೆ ಲಕ್ವ ಹೊಡೆಯೋದು ಸಾಮಾನ್ಯ. ಆದ್ರೆ ಈಗ ಸಣ್ಣ ಮಕ್ಕಳಿಗೂ ಇದು ಬರಬಹುದು. ಯಾಕೆಂತಂದ್ರೆ ಸಣ್ಣ ಮಕ್ಕಳು ನೀರು ಕುಡಿತಾರೆ, ಅದ್ರಲ್ಲಿ ಬರೋ ಪ್ಲಾಸ್ಟಿಕ್ ಈಗಾಗಲೇ ನಮ್ಮ ರಕ್ತದಲ್ಲಿ ಇದೆ. ಈಗಾಗಲೇ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ನಮ್ಮೆಲ್ಲರ ರಕ್ತದಲ್ಲೂ ಈ ಪ್ಲಾಸ್ಟಿಕ್ ಇದೆ. ಇದನ್ನು ವಿಲೇವಾರಿ ಮಾಡೋದು ಹೇಗೆ? ದಯವಿಟ್ಟು ಯೋಚನೆ ಮಾಡಿ. ಊರಿನಲ್ಲಿ ಈಗ ಸ್ವಚ್ಛ ಭಾರತ್ ಮಿಷನ್ ಪ್ರಕಾರ ಸಂಗ್ರಹಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಪ್ಲಾಸ್ಟಿಕ್ ನ ಬೇರೆಯಾಗಿ ಕೊಡಿ, ಅವರು ಸಂಗ್ರಹ ಮಾಡ್ಲಿ. ಅದಕ್ಕೆ ಒಂದು ಸಣ್ಣ, ಇಷ್ಟು ದೊಡ್ಡ ಊರಿಗೆ ಒಂದು ಹಾಕೋಬಹುದು, 1.5 to 1.5 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಪ್ಲಾಸ್ಟಿಕ್ ನ ಒತ್ತುವಂತ ಒಂದು ಮಿಷನ್ ಬರುತ್ತೆ. ಅದರಲ್ಲಿ ಒತ್ತಿ ಬಿಟ್ರೆ ಅದು ಒಂದು ದೊಡ್ಡ ಚೀಲ ಒಂದು ಸಣ್ಣ ಕೈಯಲ್ಲಿ ಹಿಡಿಯುವಷ್ಟು ಸಣ್ಣದಾಗುತ್ತೆ. ಅಂಥದನ್ನ ನೀವು 1 ತಿಂಗಳು ಒಂದೂರಲ್ಲಿ ಒತ್ತಿ ಇಡಬಹುದು ಅಥವಾ 1 ವರ್ಷದ ತನಕ ಇಡಬಹುದು. ಇಟ್ಟಾಗ ಅದು ಯಾವಾಗ ನೀವು ಒತ್ತಿ ಇಡ್ತೀರೋ ಅದನ್ನ ಬೇರೆ ಸಾಗಾಣಿಕೆ ಮಾಡೋದು ಸುಲಭ. ಅದಕ್ಕೆ ಒಂದು ಮೌಲ್ಯ ಇದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳವರು ಅದನ್ನ ಖರೀದಿ ಮಾಡ್ತಾರೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.